ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮತ್ತೊಬ್ಬ ಸದಸ್ಯ ಹೊರ ಬಂದಿದ್ದಾರೆ. ಈ ವಾರ ಬಿಗ್ ಬಾಸ್ ಇಬ್ಬರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಒಬ್ಬರನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದಿದೆ. ಈ ವೀಕೆಂಡ್ ನಲ್ಲಿ ಜಾಹ್ನವಿ ಮನೆಯಿಂದ ಹೊರಗೆ ಬರ್ತಾರೆಂದು ನಿರೀಕ್ಷೆ ಮಾಡಿರಲಿಲ್ಲ. ಧ್ರುವಂತ್ ಹಾಗೂ ಮಾಳು ನಿಪನಾಳ ಇಬ್ಬರ ಮೇಲೆ ತೂಗುಗತ್ತಿ ತೇಲಾಡ್ತಿತ್ತು. ಕಳೆದ 3-4 ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿಯ ಎಲಿಮಿನೇಷನ್ ಆಗ್ತಿದೆ. ಚಂದ್ರಪ್ರಭಾ ಅವರಿಂದ ಶುರುವಾಗಿದ್ದ ಎಲಿಮಿನೇಷನ್ ಪ್ರಕ್ರಿಯೆ ಜಾಹ್ನವಿವರೆಗೂ ಮುಂದುವರೆದಿದೆ. ಕಿಲ್ಲಿ ಜೊತೆ ಕಾವ್ಯ ಹೆಸರು ತಳುಕು ಹಾಕಿಕೊಂಡಂತೆ ಅಶ್ವಿನಿ ಜೊತೆ ಜಾಹ್ನವಿ ಹೆಸರು ಸೇರ್ಕೊಂಡಿತ್ತು. ಇಡೀ ಶೋ ಉದ್ದಕ್ಕೂ ಅಶ್ವಿನಿ ಹಾಗೂ ಜಾಹ್ನವಿ ಹೆಸರುಗಳೇ ಕೇಳಿ ಬಂದಿದ್ದೇ ಹೆಚ್ಚು. ಈ ಹಿಂದೆನೆ ಜಾಹ್ನವಿ ಅವರಿಗೆ ಅವರ ಮಗ ಬರೆದ ಪತ್ರ ಬರೆದಿದ್ರು. ಆ ಲೆಟರ್ ನಲ್ಲಿ ಚಿಕ್ಕದೊಂದು ಸುಳಿವನ್ನ ನೀಡಿದ್ರು. ಬಿಗ್ ಬಾಸ್ ಕೂಡ ಎಲ್ಲಾ ಸ್ಪರ್ಧಿಗಳಿಗೆ ನೀಡದಂತೆ ಜಾಹ್ನವಿಗೂ ಸುಳಿವು ನೀಡಿದ್ದು ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಜಾಹ್ನವಿ ಅವರು ಚರ್ಚೆಯಲ್ಲಿ ಇದ್ರು. ಹೇಗಿದ್ದು ಎಲಿಮಿನೇಟ್ ಆಗುವುದಕ್ಕೆ ಏನ್ ಕಾರಣ, ಅವರ ಮಗನೇ ಕೊಟ್ಟ ಉತ್ತರವೇನು ತಿಳಿಯುವುದಕ್ಕೆ ಇಲ್ಲಿದೆ ನೋಡಿ. ಜಾಹ್ನವಿ ಸದಾ ಅಶ್ವಿನಿ ಗೌಡ ಜೊತೆ ಅಂಟಿಕೊಂಡಿದ್ರು. ಅವರು ಹೆಸರು ಚಾಲ್ತಿಯಲ್ಲಿ ಇತ್ತು. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಗಳಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿದ್ರು. ಈ ಟಾಸ್ಕ್ ಗಳಲ್ಲಿ ಗೆದ್ದು ಮನೆ ಮಂದಿಯ ಮೆಚ್ಚುಗೆಯನ್ನ ಗಳಿಸಿದ್ರು. ಮನೆ ಮಂದಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಬಡಿಸಿದ್ರು. ವಾದ ವಿವಾದ ಅಂತ ಬಂದಾಗಲೂ ಜಾಹ್ನವಿ ಮುಂದಿದ್ರು. ಹಾಗಿದ್ರು ಮಿಸ್ ಆಗಿದ್ದು ಎಲ್ಲಿ? ಜಾಹ್ನವಿ ಅವರನ್ನ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಕರೆದು ಕಾರಣಗಳನ್ನ ಕೇಳಿದ್ರು. ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಅವರ ಜರ್ನಿಯ ಭೀತಿ ಕೂಡ ಪ್ಲೇ ಆಗಿತ್ತು. ಜಾಹ್ನವಿ ಇನ್ನೂ ಎಮೋಷನಲ್ ಆಗಿ ಇದ್ದಿದ್ದು ಕಂಡು ಬಂದಿತ್ತು. ಈ ವೇಳೆ ಜಾಹ್ನವಿ ಅವರ ಅಮ್ಮ ಬಳಿ ಕಿಚ್ಚ ಸುದೀಪ್ ಕಾರಣಗಳನ್ನ ಕೇಳಿದ್ರು. ಆಗ ಅವರು ಕಿಚ್ಚನಿಗೆ ಕಾರಣಗಳನ್ನ ಹೇಳುವಂತೆ ಹೇಳಿದ್ರು. ಈ ವೇಳೆ ಜಾಹ್ನವಿ ಪುತ್ರನನ್ನ ಕಿಚ್ಚ ಸುದೀಪ್ ವೇದಿಕೆಗೆ ಕರೆದ್ರು. ಆಗ ಜಾಹ್ನವಿ ಹೊರ ಬರುವುದಕ್ಕೆ 2 ಕಾರಣಗಳನ್ನ ಕೊಟ್ರು. ಚೆನ್ನಾಗಿ ಆಡ್ತಿದ್ರು, ಸೂಪರ್ ಆಗಿ ಆಡ್ತಿದ್ರು, ಬರೀ ಕಿರ್ಚಾಡದೆ, ಮನೆಯಲ್ಲೂ ಕಿರ್ಚಾಡದೆ, ಇಲ್ಲೂ ಕಿರ್ಚಾಡದೆ. ಅಶ್ವಿನಿ ಅವರು ಅಮ್ಮ ಇಬ್ಬರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ, ಎಲ್ಲರ ಜೊತೆಗೂ ಮಾತನಾಡ್ಬೇಕಿತ್ತು ಎಂದು ಜಾಹ್ನವಿ ಪುತ್ರ ಹೇಳಿದ್ರು. ಕಿಚ್ಚ ಜಾಹ್ನವಿ ಅಮ್ಮನ ಕಡೆಗೆ ಮುಖ ಮಾಡಿ ತಾಯಿ ಕರಳು ಇವೆಲ್ಲವನ್ನ ನೋಡಿರಲ್ಲ ಎಂದು ತಮಾಷೆ ಮಾಡಿದ್ದಾರೆ. ಸ್ನೇಹಿತರೆ, ಜಾಹ್ನವಿ ಅವರು ಹೊರ ಬಂದಿದ್ದು ನಿಮ್ಗೆಲ್ಲ ಎಷ್ಟು ಶಾಕ್ ಆಯ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.